ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತು ನಾವು ಒಂದು ಹೊಸ ವಿಷಯವನ್ನು ಕುರಿತು ಚರ್ಚೆಯನ್ನು ಮಾಡೋಣ. ಯಾವುದು ಹೊಸ ವಿಷಯ? ಅಸೆಸ್ಮೆಂಟ್ ಆ್ಯಂಡ್ ಡಯಾಗ್ನೋಸಿಸ್. ಹಾಗಂದ್ರೆ ಏನು? ಅಸೆಸ್ಮೆಂಟ್ ಅಂದ್ರೇನು, ಡಯಾಗ್ನೋಸಿಸ್ ಅಂತಂದ್ರೇನು ಅನ್ನೋ ಪ್ರಶ್ನೆ ನಮ್ಮಲ್ಲಿ ಬರುತ್ತೆ. ಇಲ್ಲಿ ನಾವು ಕೌನ್ಸ್ಲಿಂಗಲ್ಲಿ ಒಬ್ಬ ವ್ಯಕ್ತಿಯ ಸಮಸ್ಯೆಯನ್ನು ನಾವು ಗುರುತಿಸಬೇಕಾದಾಗ ಕೇವಲ ಇಂಟರ್ವ್ಯೂಗಳ ಮುಖಾಂತರ ಆಗಲಿ ಅಥವಾ ಅಬ್ಸರ್ವೇಷನ್ಗಳ ಮುಖಾಂತರ ಆಗಲಿ ನಾವು ವ್ಯಕ್ತಿಯನ್ನು ಅಸೆಸ್ ಮಾಡೋಕ್ಕೆ ಆಗಲ್ಲ. ಅಸೆಸ್ ಅಂದರೆ ಅಳತೆ, ಡಯಾಗ್ನೋಸಿಸ್ ಅಂದರೆ ಪರೀಕ್ಷಿಸು ಅಂತೇಳಿ, ಹೌದಾ? ಹೀಗಾಗಿ ನಾವು ಯಾವುದೇ ಒಬ್ಬ ಕ್ಲೈಂಟ್ ನಮ್ಮ ಎದುರುಗಡೆ ಬಂದಾಗ ಆ ವ್ಯಕ್ತಿಯನ್ನು ಅಸೆಸ್ ಮಾಡಬೇಕಾದಾಗ ನಮ್ಮಲ್ಲಿ ಕೆಲವೊಂದು ಮನೋವೈಜ್ಞಾನಿಕ ಕ್ಲಾಸಿಫಿಕೇಷನ್ಸ್ಗಳು ಇದೆ, ಸ್ಟ್ಯಾಂಡರ್ಡ್ಸ್ಗಳು ಇದೆ. ಆ ಸ್ಟ್ಯಾಂಡರ್ಡ್ಸ್ಗಳು ಏನು ಹೇಳುತ್ತೆ, ಏನು ಡಯಾಗ್ನೋಸ್ ಮಾಡುತ್ತೆ ಅಂತಂದಾಗ, ಯಾವ ಗುಣಗಳು ಕ್ಲೈಂಟಲ್ಲಿ ಕಂಡಾಗ ಅವನು ಯಾವ ರೀತಿಯಾದಂಥ ವ್ಯಕ್ತಿತ್ವವನ್ನು ಹೊಂದಿರಬಹುದು, ಅಥವಾ ಯಾವ ರೀತಿಯಾದಂಥ ರೋಗಕ್ಕೆ ತುತ್ತಾಗಿರಬಹುದು, ಯಾವ ರೀತಿಯಾದಂಥ ಒತ್ತಡಕ್ಕೆ ಒಳಗಾಗಿರಬಹುದು ಅಂತ ನಾವೇನು ಮಾಡ್ಬೋದು, ಅಳತೆಯನ್ನು ಮಾಡ್ಬೋದು. ಹೀಗಾಗಿ ನಮ್ಮಲ್ಲಿ ಎರಡು ರೀತಿಯಾದಂಥ ಒಂದು ಕ್ಲಾಸಿಫಿಕೇಷನ್ಸ್ಗಳನ್ನು ನಾವು ನೋಡ್ತೀವಿ. ಒಂದು ಏನು ಅಂತಂದಾಗ DSM 4 ಮತ್ತು 5 ಇದೆ, ಹೌದಾ? ಏನು DSM ಅಂದರೆ ಏನು ಅಂತಂದಾಗ, ಇಟ್ ಈಸ್ ಎ ಡಯಾಗ್ನೋಸ್ಟಿಕ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಮ್ಯಾನ್ಯುವಲ್ ಆಫ್ ಮೆಂಟಲ್ ಡಿಸಾರ್ಡರ್. ಇದು ಅಮೇರಿಕನ್ ಸೈಕ್ಯಾಟ್ರಿಕ್ ಅಸೋಸಿಯೇಷನ್ ಅಂತಕ್ಕಂಥದ್ದು 1994 ಪಬ್ಲಿಷ್ ಮಾಡ್ತು. ಇಲ್ಲಿ ಏನು ಬರುತ್ತೆ ಅಂತಂದಾಗ, ಉದಾಹರಣೆಯ ಒಂದು ಸ್ಕಿಜೋಫೇನಿಯಾ ಅಂತಕ್ಕಂಥ ಒಂದು ರೋಗ, ಹೌದಾ? ಇದಕ್ಕೆ ಸಂಬಂಧಪಟ್ಟಂಥ ಲಕ್ಷಣಗಳು ಯಾವುವು ಅನ್ನುವುದನ್ನು ಏನು ಮಾಡುತ್ತೆ, ರೋಗ ಲಕ್ಷಣಗಳನ್ನು ಲಿಸ್ಟ್ ಮಾಡ್ತಾ ಹೋಗುತ್ತೆ. ಆ ರೋಗ ಲಕ್ಷಣಗಳನ್ನು ನಾವೇನು ಮಾಡ್ತೀವಿ ಅಂತಂದಾಗ, ನಮ್ಮ ಎದುರುಗಡೆ ಇರ್ತಕ್ಕಂಥ ಸಹಾಯಾರ್ಥಿ ಅಥವಾ ಕ್ಲೈಂಟ್, ಹೌದಾ, ಅವನಲ್ಲಿ ನಾವೇನು ಮಾಡ್ತೀವಿ, ಇದರ DSM ಮುಖಾಂತರ ಗುರುತಿಸುವ ಪ್ರಯತ್ನವನ್ನು ಮಾಡ್ತೀವಿ. ಇನ್ನು ಅದರ ಜೊತೆಗೆ ಇನ್ನೊಂದಿದೆ ICD ಅಂತ, ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಷನ್ ಆಫ್ ಡಿಸೀಸಸ್, ICD-10 ಅಂತ ಬರುತ್ತೆ. ಆ ICD ಏನು ಮಾಡುತ್ತೆ ಇವತ್ತು ಅಂತಂದಾಗ, ತಂದೆ ಆದಂಥ ಕೆಲವೊಂದು ಕ್ಲಾಸಿಫಿಕೇಷನ್ಸ್ಗಳನ್ನು ಮಾಡಿದೆ. ಅಂದರೆ ಪ್ರತಿಯೊಂದು ಲಕ್ಷಣಗಳ ಲಿಸ್ಟ್ ಔಟ್ ಮಾಡ್ತಾ ಹೋಗಿದೆ. ಆ ಲಿಸ್ಟ್ಗಳಲ್ಲಿರ್ತಕ್ಕಂಥ ಕೆಲವೊಂದು ಮನುಷ್ಯನ ಸ್ವಭಾವವನ್ನು, ಅವನು ಮಾಡುವ ವರ್ತನೆಯ ರೀತಿಯನ್ನು ನಾವೇನು ಮಾಡ್ತೀವಿ, ಗುರುತಿಸಿ ಅವನು ಇದೇ ರೀತಿಯಾದಂಥ ಒಂದು ರೋಗಕ್ಕೆ ತುತ್ತಾಗಿರಬಹುದು ಅನ್ನುವುದನ್ನು ನಾವೇನು ಮಾಡ್ತೀವಿ, ಅಳತೆ ಮಾಡುವ ಪ್ರಯತ್ನವನ್ನು ಮಾಡ್ತೀವಿ. ಅದರ ಜೊತೆಗೆ ನಮ್ಮಲ್ಲಿ 100 ಕ್ಲಿನಿಕಲ್ ಟೂಲ್ಸ್ಗಳಿದೆ. ಮೇ ಬಿ ಬ್ಯಾಟ್ರೀಸ್ ಆಗಿರ್ಬೋದು, ಅಥವಾ ಸ್ಕೇಲ್ಸ್ ಆಗಿರ್ಬೋದು, ಅಥವಾ ಇನ್ವೆಂಟ್ರೀಸ್ ಆಗಿರ್ಬೋದು. ಒಟ್ಟಾರೆಯಾಗಿ ಒಂದೇ ಮಾತಲ್ಲಿ ಹೇಳಬೇಕಾದಾಗ ಟೆಸ್ಟ್ ಅಂದರೆ ಪರೀಕ್ಷಣಗಳು ಅಂತ ಏನು ಹೇಳ್ತೀವಲ್ಲ, ನಮ್ಮಲ್ಲಿ ಮನೋವೈಜ್ಞಾನಿಕ ಪರೀಕ್ಷಣಗಳು ಇದೆ, ಕ್ಲಿನಿಕಲ್ ಒಂದು ಪರೀಕ್ಷಣಗಳು ನಮ್ಮಲ್ಲಿ ಇದೆ. ಆ ಒಂದು ಪರೀಕ್ಷಣಗಳ ಮುಖಾಂತರ ವ್ಯಕ್ತಿಯ ವರ್ತನೆಯನ್ನು ಅಸೆಸ್ ಮಾಡುವ ಪ್ರಯತ್ನವನ್ನು ಮಾಡ್ತೀವಿ. ಅಂದರೆ ವಿ ಆರ್ ಸ್ಕ್ರೀನಿಂಗ್ ದೇರ್ ಬಿಹೇವಿಯರ್. ಹೀಗೆ ನಾವು DSM ಮತ್ತು ಕ್ಲಾಸಿಫಿಕೇಷನನ್ನು ಮತ್ತು ICD-10 ಒಂದು ಕ್ಲಾಸಿಫಿಕೇಷನ್ಸನ್ನು ಇಟ್ಕೊಂಡು ನಾವೇನು ಮಾಡ್ತೀವಿ, ಒಬ್ಬ ವ್ಯಕ್ತಿಯ ವರ್ತನೆಯನ್ನು ನಾವು ಅಸೆಸ್ ಮಾಡುವ ಪ್ರಯತ್ನವನ್ನು ಮಾಡ್ತೀವಿ. ಇಲ್ಲಿ ಇವತ್ತಿನ ಒಂದು ತರಗತಿಯಲ್ಲಿವಪ್ಪ ಅಂದರೆ, ಹಾಗೆ ಡಿಸಾರ್ಡರ್ಸ್ಗಳನ್ನು ನಾವು ಹೇಗೆ ನಾವು ಅದನ್ನು ಕ್ಲಾಸಿಫೈ ಮಾಡ್ಬೋದು ಅನ್ನೋದನ್ನು ನಾವೇನು ಮಾಡೋಣ ಅಂತಂದಾಗ ಇಲ್ಲಿ ನೋಡೋಣ. ಇದರಿಂದ ನಮಗೆ ಏನು ಉಪಯೋಗ ಆಗುತ್ತೆ? ಉಪಯೋಗ ಆಗ್ತಕ್ಕಂಥದ್ದು ಏನು ಅಂತಂದಾಗ, ಸಡನ್ನಾಗಿ ಒಬ್ಬ ವ್ಯಕ್ತಿಯನ್ನು ನೋಡಿದ ತಕ್ಷಣ ಹೇಳುವುದಕ್ಕಿಂತಲೂ ನಾವು ಅವನಲ್ಲಿ ಯಾವ್ಯಾವ ಗುಣಗಳು ಏನೆಲ್ಲ ಹೇಳುತ್ತೆ ಅನ್ನುವುದನ್ನು ನಾವು ಲಿಸ್ಟ್ ಔಟ್ ಮಾಡ್ತಾ ಹೋದಾಗ, ಅಲ್ಲಿ ಸಹಜವಾಗಿ ನಾವೇನು ಮಾಡ್ಬೋದು ಅಂತಂದಾಗ ವ್ಯಕ್ತಿಯನ್ನು ಗುರುತಿಸ್ಬೋದು. ಅಂದರೆ ಪ್ರಾಪರ್ ಆದಂಥ ವೇಯಲ್ಲಿ ಅವನನ್ನು ಗುರುತಿಸ್ಬೋದು. ಇದರಿಂದ ಆಗ್ತಕ್ಕಂಥ ಉಪಯೋಗಗಳನ್ನು ಇಲ್ಲಿ ಕೊಟ್ಟಿದ್ದಾನೆ. ಕ್ಲಾಸಿಫಿಕೇಷನ್ಸ್ ಏನಿದೆ, DSM ICD ಏನಿದೆಯಲ್ಲ, ಅದರಿಂದ ಆಗ್ತಕ್ಕಂಥದ್ದು ಏನು ಉಪಯೋಗ ಇದೆ ಅಂತಂದಾಗ, ದ ಮೇಜರ್ ಅಡ್ವಾಂಟೇಜಸ್ ಇನ್ ಯೂಸಿಂಗ್ ದಿಸ್ multi-axial classification systems is that it ensures that attention is certain types of disorders
aspects of environment and areas of functioning that might be overlooked if the focus were on assessing a single presenting problem. And in addition to diagnosing the client as to mental health, personality disorders, physical condition, so and so. Scales have been developed. The severity of the physical stresses, maybe the axis 4, okay, axis 5, and among that ranks of counseling professionals, there also has been a great deal of controversy related to the professionals, related to the nature and appropriateness of assessment and diagnosis. However, the full understanding of assessment concepts and practices is necessary whether or not counselors choose to use tests and other diagnostic instruments. It is necessary to communicate with those who do use these tools in case conferences, referrals, and correspondence, as well as to understand the professional literatures. Objections to the use of assessment and appraisal techniques are based on 5 different grounds. The first one is reductionist, reducing the complexity of the person into diagnostic categories. It is artificial. It ignores the quality of the relationship between the examiner and the test taker. It judges people, casting a label on them. It is overly intellectual, relying on complex concepts, often at the expense of a true understanding of the individual. ಇಲ್ಲೇನಾಗತ್ತೆ, ಎಲ್ಲವೂ ನಾವು ಏನಾದರೂ ನಾವು ನೋಡಿದ್ದೆ ಆದಾಗ ಸಹಜವಾಗಿ ಅಸೆಸ್ಮೆಂಟ್ ಅಂತ ಅಂದಾಗ ಇಲ್ಲಿ ನಾವು ಈ 5 ಗ್ರೌಂಡ್ಸನ್ನು ಇಟ್ಕೊಂಡು ಏನಾದರೂ ನಾವು ಯೋಚನೆ ಮಾಡಿದ್ದೆ ಆದಾಗ ಯಾವುದೇ ಒಬ್ಬ ವ್ಯಕ್ತಿಯನ್ನು ಓವರ್ಲುಕ್ ಮಾಡದೆ ನಾವು ಆ್ಯಸ್ ಇಟ್ ಈಸ್ ಅವನ ಬಿಹೇವಿಯರನ್ನು ನಾವೇನು ಮಾಡ್ಬೋದು ಅಂತಂದಾಗ ಈಸಿಲಿ ವಿ ಕ್ಯಾನ್ ಅಸೆಸ್ ದೆಮ್. ವೆನ್ ವಿ ಆರ್ ಅಸೆಸ್ಸಿಂಗ್ ದ ಈಸ್ ಬಿಹೇವಿಯರ್, ಆವಾಗ ನಮಗೇನಾಗುತ್ತೆ, ವಿ ಆರ್ ಈಸಿ ಟು ಅಂಡರ್ಸ್ಟ್ಯಾಂಡ್ ದ ಈಸ್ ಕ್ಯಾರೆಕ್ಟರ್ಸ್ ಆಲ್ಸೋ. ಹೀಗಾಗಿ ನಾವು ಈ ಒಂದು DSM ಅಥವಾ ICDಯನ್ನು ಇಟ್ಕೊಂಡಿದ್ದು ಉದ್ದೇಶ ಏನು ಅಂತಂದಾಗ ಒಬ್ಬ ವ್ಯಕ್ತಿಯ ಒಂದು ಓವರಾಲ್ ಕ್ಯಾರೆಕ್ಟರ್ಸನ್ನು ಈಸಿಯಾಗಿ ಅಸೆಸ್ ಮಾಡ್ತಕ್ಕಂಥದ್ದು, ಅವನ ಕ್ಯಾರೆಕ್ಟರ್ಸನ್ನು ಐಡೆಂಟಿಫೈ ಮಾಡ್ತಕ್ಕಂಥದ್ದು. ಇಲ್ಲಿ ಕೆಲವೊಂದು ಅಸೆಸ್ಮೆಂಟ್ ಟೆಕ್ನಿಕ್ಸ್ಗಳನ್ನು ಹೇಳ್ತಾನೆ, ಏನು ಅಂತ ನಾವು ನೋಡೋಣ. ಕೌನ್ಸಿಲರ್ ಯೂಸ್ ಅ ವೆರೈಟಿ ಆಫ್ ಟೆಕ್ನಿಕ್ಸ್ ಆ್ಯಂಡ್ ಪ್ರೊಸೀಜರ್ಸ್ ಇನ್ ದ ಪ್ರೊಸೆಸ್ ಆಫ್ ಗ್ಯಾದರಿಂಗ್ ಡೇಟಾ. Some can be highly structured and designed to that each time a procedure is used to process is exactly the same. This is called using standardized format, a less rigorous but also important way of obtaining information. Information is through the use of non-standard instruments. Non-standardized techniques broadly involve observation and self-observation and checklist, rating scales and reports and rating scales, self-report instruments, questionnaires, ಆಮೇಲೆ ರೆಸ್ಟ್ರಿಕ್ಷನ್ಸ್ ಆ್ಯಂಡ್ ಬಿಹೇವಿಯರ್ ಚೇಂಜ್ ಆ್ಯಂಡ್ ಇಂಟರ್ವ್ಯೂ. ಹೀಗೆ ನಾವೆಲ್ಲವನ್ನು ಏನು ಮಾಡ್ತೀವಿ ಅಂತಂದಾಗ ಅಸೆಸ್ ಮಾಡೋ ಸಲುವಾಗಿ ಕೆಲವೊಂದು ಸ್ಟ್ಯಾಂಡರ್ಡ್ ಟೆಕ್ನಿಕ್ಸ್ಗಳನ್ನು ನಾವು ಯೂಸ್ ಮಾಡ್ತೀವಿ ಅಸೆಸ್ಮೆಂಟ್ ಟೆಕ್ನಿಕ್ಸ್ಗೆ. ಆ ಟೆಕ್ನಿಕ್ಸ್ ಜೊತೆಗೆ ನಾವೇನು ಮಾಡ್ತೀವಿ ಅಂತಂದಾಗ ಟೂಲ್ಸ್ಗಳ ಸಹಾಯದಿಂದ ಅವನ್ನ ಒಂದು ಅಸೆಸನ್ನು ಮಾಡ್ತೀವಿ. ಓನ್ಲಿ ಥ್ರೂ ದ ಅಬ್ಸರ್ವೇಷನ್ ಆಗಿರ್ಬೋದು ಅಥವಾ ಇಂಟರ್ವ್ಯೂ ಮುಖಾಂತರ ಅಲ್ಲ, ಇನ್ನಿತರ ಸ್ಟ್ಯಾಂಡರ್ಡ್ ಕೆಲವೊಂದು ಫಾರ್ಮ್ಯಾಟ್ಸ್ಗಳನ್ನು ಇಟ್ಕೊಂಡು, ಸ್ಟ್ಯಾಂಡರ್ಡ್ ಕ್ವಶನರ್ಸ್ಗಳನ್ನು ಇಟ್ಕೊಂಡು, ಸ್ಟ್ಯಾಂಡರ್ಡ್ ಸ್ಕೇಲ್ಸ್ಗಳನ್ನು ಇಟ್ಕೊಂಡು ನಾವೇನು ಮಾಡ್ತೀವಿ ಅಂತಂದಾಗ ವ್ಯಕ್ತಿಯ ಒಂದು ಬಿಹೇವಿಯರನ್ನು, ವ್ಯಕ್ತಿಯ ಒಂದು ಕ್ಯಾರೆಕ್ಟರ್ಸ್ಗಳನ್ನು ಅಸೆಸ್ ಮಾಡುವ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತ. ಇದಕ್ಕೆ ಎಲ್ಲದಕ್ಕೂ ನಾವು ಯೂಸ್ ಮಾಡ್ತಕ್ಕಂಥದ್ದು ಏನು ಅಂತಂದಾಗ ಕೆಲವೊಂದು ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಮೇ ಬಿ ದ ಪರ್ಸ್ನಾಲಿಟಿಯನ್ನು ಅಸೆಸ್ ಮಾಡಬೇಕಾದಾಗ 16PF ಆಗಿರ್ಬೋದು ಕ್ಯಾಟಲ್ ಅವರ, ಕೆಲವೊಂದು ನಾನ್ ವರ್ಬಲ್ ಟೆಸ್ಟ್ ಆಗಿರ್ಬೋದು, ಅಥವಾ ಐಸಾಂಕ್ ಅವರ ಒಂದು ಪರ್ಸನಾಲಿಟಿ ಟೆಸ್ಟ್ ಆಗಿರ್ಬೋದು,
ಹೌದಾ, ಅಥವಾ ಬಿಗ್ 5 ಫ್ಯಾಕ್ಟರ್ಸ್ ಆಗಿರ್ಬೋದು, ಕೆಲವು ಡಿಪ್ರೆಷನ್ಗೆ ಸಂಬಂಧಪಟ್ಟಂಥ ಸ್ಕೇಲ್ಗಳಾಗಿರ್ಬೋದು, ಎಂಗ್ಸೈಟಿ ಸಂಬಂಧಪಟ್ಟಿರ್ತಕ್ಕಂಥ ಸ್ಕೇಲ್ ಆಗಿರ್ಬೋದು. ಇವೆಲ್ಲವನ್ನು ಯಾವುದು ನಮಗೆ ಅನಿಸುತ್ತೆ ಅದನ್ನು ನಾವು ಏನು ಸ್ಕ್ರೀನ್ ಮಾಡ್ತೀವೋ ಅದ್ರ ಮೇಲೆ ನಾವೇನು ಮಾಡ್ತೀವಿ ಅಂದರೆ ಇವೆಲ್ಲವನ್ನು ಅಸೆಸ್ ಮಾಡುವ ಪ್ರಯತ್ನವನ್ನು ಮಾಡ್ತೀವಿ. ಹೀಗೆ ಒಟ್ಟಾರೆಯಾಗಿ ನಾವು ಹೇಳಬೇಕಾದಾಗ ಏನಾಗುತ್ತೆ, ಈ ಅಸೆಸ್ಸಿಂಗ್ ಆ್ಯಂಡ್ ಒಂದು ಡಯಾಗ್ನೋಸಿಸಲ್ಲಿ ನಮ್ಮದೇ ಆದಂಥ ಕೆಲವೊಂದು ಸ್ಟ್ಯಾಂಡರ್ಡೈಸ್ ಟೂಲ್ಸ್ಗಳನ್ನು ಇಟ್ಕೊಂಡು, ಟೆಸ್ಟ್ಗಳನ್ನು ಇಟ್ಕೊಂಡು ಅವರ ಬಿಹೇವಿಯರನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನು ನಾವು ಇಲ್ಲಿ ಮಾಡ್ತೀವಿ. ಹಾಗೆ ನಾವೇನು ಡಯಾಗ್ನೋಸ್ ಮಾಡ್ತೀವಿ ಅದರ ಭಾಳಷ್ಟು ಎಕ್ಯುರೇಟ್ ಆಗಿರುತ್ತೆ, ಭಾಳಷ್ಟು ಸ್ಟ್ಯಾಂಡರ್ಡ್ ಮೆಜರ್ಸನ್ನು ಅದಕ್ಕೆ ನಾವು ಯೂಸ್ ಮಾಡ್ಕೊಂಡಿರ್ತೀವಿ. ಹೀಗಾಗಿ ಆ ಒಂದು ಎಕ್ಯುರೇಟ್ ಮೆಜರ್ಸ್ ಮೇಲೆ ಅವರಿಗೆ ಮುಂದಿನ ಚಿಕಿತ್ಸಾ ಕ್ರಮವನ್ನು ಏನಾಗುತ್ತೆ ನಾವು ಕೊಡ್ತೀವಿ ಅಂತ. ಹೀಗೆ ಅಸೆಸ್ಮೆಂಟ್ ಮಾಡುವ ಉದ್ದೇಶ ಏನು ಅಂತಂದಾಗ ವ್ಯಕ್ತಿಯಲ್ಲಿರ್ತಕ್ಕಂಥ ಕ್ಯಾರೆಕ್ಟರ್ಸ್ಗಳು ಯಾವುದಿದೆ ಅನ್ನೋದನ್ನು ಎಕ್ಸಾಕ್ಟಾಗಿ ನಮಗೆ ಗೊತ್ತಾಗಬೇಕಾಗತ್ತೆ. ವ್ಯಕ್ತಿಯಲ್ಲಿರ್ತಕ್ಕಂಥ ಸಮಸ್ಯೆಗಳು ಯಾವುದು ಅನ್ನೋದನ್ನು ಎಕ್ಸಾಕ್ಟಾಗಿ ಗೊತ್ತಾಗಿರಬೇಕಾಗತ್ತೆ. ಅಂದಾಗ ಮಾತ್ರ ಏನಾಗುತ್ತೆ, ನಾವು ಮುಂದಿನ ಕ್ರಮಗಳನ್ನು ನಾವು ಏನು ಮಾಡ್ಬೋದು ಅಂತಂದರೆ ಸಹಜವಾಗಿ ತೊಗೊಳ್ಬೋದು. ಆವಾಗ ಒಂದು ಸಕ್ಸಸ್ಸಿವ್ ಒಂದು ಕೌನ್ಸಿಲಿಂಗ್ ಸೆಷನ್ಸ್ ಅಂತ ಆಗಬೇಕಾದಾಗ ನಾವು ಎಕ್ಸಾಕ್ಟ್ ಮೆಜರ್ಸನ್ನು ಮಾಡಲೇಬೇಕಾಗುತ್ತೆ. ಹೀಗೆ ವ್ಯಕ್ತಿಯ ಬಿಹೇವಿಯರನ್ನು ಅಸೆಸ್ ಮಾಡೋಗೋಸ್ಕರ ಅಥವಾ ಡಯಾಗ್ನೋಸ್ ಮಾಡೋಗೋಸ್ಕರ ನಾವು ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಟೂಲ್ಸ್ಗಳ ಸಹಾಯದಿಂದ ನಾವು ನಮ್ಮದೇ ಆದಂಥ ಒಂದು ರಿಸಲ್ಟನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೀವಿ. ಮತ್ತು ಮುಂದಿನ ಒಂದು ಇದರಲ್ಲಿ ವಿಡಿಯೋದಲ್ಲಿ ಹೊಸ ವಿಷಯವನ್ನು ತೆಗೆದುಕೊಂಡು ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.